ನಮಸ್ಕಾರ ವೀಕ್ಷಕರೇ, ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿಗನುಗುಣವಾಗಿ ರಾಶಿ ಭವಿಷ್ಯದ ಕುರಿತು ತಿಳಿದುಕೊಳ್ಳೋಣ. ಸಿಂಹರಾಶಿ. ಇಂದು ಸಿಂಹ ರಾಶಿಯವರ ಪಾಲಿಗೆ ಕಾರ್ಯ ಸಾಧನೆಯ ದಿನ. ಹಠ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕೈಗೊಂಡ ಕಾರ್ಯಗಳು ಯಶಸ್ಸು ಸಿಗುತ್ತದೆ. ಆದರೆ ಅತಿಯಾದ ಆತ್ಮಗೌರವ ಮತ್ತು ಕೋಪದಿಂದ ದೂರ ಇರುವುದು ಒಳಿತು. ಸೂರ್ಯನ ಬಲವಾದ ಸ್ಥಿತಿಯಲ್ಲಿ ಅಧಿಕಾರ, ಗೌರವ, ಸನ್ಮಾನ ದೊರೆಯಲಿದೆ. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕತೆ ನಿಮ್ಮಲ್ಲಿ ಬರಲಿದೆ. ಗುರುವಿನ ಅನುಗ್ರಹದಿಂದ ಶುಭ ಸುದ್ದಿ ತಿಳಿದು ಬರಬಹುದು. ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿ ಅಥವಾ ಪದೋನ್ನತಿ ಸೂಚನೆ ಸಿಗಬಹುದು. ಮೇಲಾಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ. ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು ಕೈ ಸೇರಲಿವೆ. ಹೊಸ ವ್ಯವಹಾರ ಆರಂಭಿಸಲು ಈ ದಿನ ಸೂಕ್ತವಾಗಿದೆ. ಕೆಲಸದಲ್ಲಿ ಮಾನ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಅಹಂಕಾರ ತೋರಿಸಬೇಡಿ. ಈ ದಿನ ಅವರೊಂದಿಗೆ ಜಾಗೃತಿ ವಹಿಸುವುದು ಉತ್ತಮ. ಹಣಕಾಸು. ಈ ದಿನ ನಿರೀಕ್ಷಿತ ಹಣದ ಹೊಳೆ ಹರಿದು ಬರಬಹುದು. ಸಾಲದ ಒತ್ತಡಗಳು ಕಡಿಮೆಯಾಗಲಿವೆ. ಮನೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ವಾಹನ, ಮನೆ ಅಥವಾ ಭೂಮಿ ಖರೀದಿ ಕುರಿತು ವಿಚಾರಗಳು ಚರ್ಚೆಯಾಗಬಹುದು. ಅನಾವಶ್ಯಕ ಖರ್ಚು ತಪ್ಪಿಸುವುದು ಒಳಿತು. ಚಿನ್ನ ಅಥವಾ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಈ ದಿನ ಲಾಭದಾಯಕವಾಗಿದೆ. ಪ್ರೀತಿ ಮತ್ತು ದಾಂಪತ್ಯ. ಪ್ರೇಮ ಜೀವನದಲ್ಲಿ ಸಂತೋಷ, ಸಮಾಧಾನ ಇರಲಿದೆ. ಹಳೆಯ ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗುತ್ತವೆ. ದಾಂಪತ್ಯದಲ್ಲಿ ಕಲಹಗಳು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಶುಭ ಸುದ್ದಿ ಸಾಧ್ಯತೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಯಾವುದೇ ಕಾರಣಕ್ಕೂ ಹಳೆಯ ವಿಚಾರಗಳನ್ನು ಮರು ಪ್ರಸ್ತಾಪಿಸಬೇಡಿ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಡಬಹುದಾಗಿದೆ. ಆರೋಗ್ಯ. ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರಲಿದೆ. ಆದರೆ ಕಣ್ಣು ನೋವು, ರಕ್ತದೊತ್ತಡ, ಬೆನ್ನು ನೋವು ಇವುಗಳ ಬಗ್ಗೆ ವೈದ್ಯರ ಸಲಹೆಯಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ. ದೈಹಿಕ ಶ್ರಮ ಕಡಿಮೆ ಮಾಡಿ. ದೇಹಕ್ಕೆ ವಿಶ್ರಾಂತಿ ಅಗತ್ಯ. ಯೋಗ, ಪ್ರಾಣಾಯಾಮ ಮಾಡುವುದರಿಂದ ಶುಭ ಫಲ ನೀಡುತ್ತದೆ. ಕೋಪದಿಂದ ಮಾತಿನ ಜಗಳ ಉಂಟಾಗಬಹುದು. ನಿಮ್ಮ ಹಠದಿಂದ ಕೆಲಸ ವಿಫಲವಾಗುವ ಸಾಧ್ಯತೆಗಳಿವೆ. ಸೂರ್ಯದೇವರಿಗೆ ನೀರು ಅರ್ಪಿಸಿ ಹನುಮಾನ್ ಚಾಲಿಸ ಪಠಿಸುವುದರಿಂದ ಉದ್ಯೋಗ, ಆರೋಗ್ಯ ಮತ್ತು ಮನಃಶಾಂತಿಗೆ ಶುಭಕರ ಸಂಕೇತವಾಗಲಿದೆ. ವೃಷಭ ರಾಶಿಯವರಿಗೆ ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವ ದಿನ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಮನಸ್ಸು ಶಾಂತವಾಗಿರುತ್ತದೆ. ಆದರೆ ಕೆಲ ಸಂದರ್ಭಗಳಲ್ಲಿ ಕೆಲವು ವಿಷಯಗಳ ಕುರಿತು ಹೆಚ್ಚು ಆಲೋಚನೆ ಮಾಡಬಹುದು. ಇದರಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದಾಗಿದೆ. ಉದ್ಯೋಗ ವ್ಯಾಪಾರದಲ್ಲಿ ಇಂದು ಪ್ರಗತಿ ಕಾಣುವ ದಿನ. ಹೆಚ್ಚು ಲಾಭದಾಯಕ ಅವಕಾಶಗಳು ಈ ದಿನ ನಿಮಗೆ ಬರಲಿವೆ. ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರಿಂದ ಉತ್ತಮ ಲಾಭ ಬರಲಿದೆ. ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿಗಳು, ಇದರೊಂದಿಗೆ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಸಾಧ್ಯತೆಗಳಿವೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವ ದಿನ ಇದಾಗಿದೆ. ಸರ್ಕಾರಿ ಕೆಲಸ ಅಥವಾ ಇಂಟರ್ವ್ಯೂಗಾಗಿ ಪ್ರಯತ್ನಿಸುವವರಿಗೆ ಈ ದಿನ ಶುಭ ಸಮಾಚಾರ ಸಿಗುವ ಸಾಧ್ಯತೆಗಳಿವೆ. ಹಣಕಾಸು. ಈ ದಿನದಲ್ಲಿ ನಿಮ್ಮ ಹಣದ ಹರಿವು ಉತ್ತಮವಾಗಿರುತ್ತದೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆ ಪಡೆದು ಮುನ್ನಡೆಯುವುದು ಒಳಿತು. ಇಲ್ಲವಾದರೆ ಕೆಲವು ಸಂಕಷ್ಟಗಳು ಎದುರಾಗಬಹುದಾಗಿದೆ. ಈ ದಿನ ಉಳಿತಾಯದ ಕಡೆ ಗಮನ ಹರಿಸುವುದು ಒಳ್ಳೆಯದು, ಏಕೆಂದರೆ ಆಕಸ್ಮಿಕ ಖರ್ಚು ಎದುರಾಗುವ ಸಾಧ್ಯತೆಗಳು ಬಹಳ ಇವೆ. ಪ್ರೀತಿ ಮತ್ತು ದಾಂಪತ್ಯ. ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಸ್ಪಷ್ಟತೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಸಂಶಯಗಳು ದೂರವಾಗಿ ಇಬ್ಬರಲ್ಲಿ ಆತ್ಮೀಯತೆ ಬೆಳೆಯಲು ಸಾಧ್ಯವಾಗುತ್ತದೆ. ದಾಂಪತ್ಯದಲ್ಲಿ ಪತಿ ಪತ್ನಿ ನಡುವೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಅವಿವಾಹಿತರಿಗೆ ಹೊಸ ಮುಖಗಳ ಪರಿಚಯವಾಗಬಹುದು. ಇದರಿಂದ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರಬಹುದು. ಒಟ್ಟಾರೆ ಈ ದಿನ ವೃಷಭ ರಾಶಿಯವರಿಗೆ ದಾಂಪತ್ಯದಲ್ಲಿ ಮನಸ್ಸಿಗೆ ಸಂತೋಷ ನೀಡುವ ದಿನವಾಗಿದೆ. ಆರೋಗ್ಯ. ಈ ದಿನ ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಥವಾ ದೇಹದ ತಾಕು ಕಾಣಿಸಬಹುದು. ಜಂಕ್ ಫುಡ್ ತಪ್ಪಿಸಿ ಲಘು ಆಹಾರ ಸೇವಿಸುವುದು ಉತ್ತಮ. ಇಲ್ಲವಾದರೆ ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಈ ದಿನ ಬೆಳಗಿನ ಜಾವ ನಡಿಗೆ, ಯೋಗ, ಪ್ರಾಣಾಯಾಮ ಆರೋಗ್ಯಕ್ಕೆ ಉತ್ತಮ ಫಲ ನೀಡಲಿದೆ. ಹಸಿರು ಈ ದಿನ ಶುಭ ಬಣ್ಣವಾಗಿದೆ ಹಾಗೂ 6 ಶುಭ ಸಂಖ್ಯೆ. ಬೆಳಿಗ್ಗೆ 9 ರಿಂದ 11 ಗಂಟೆಯವರೆಗೆ ಶುಭ ಸಮಯವಾಗಿದೆ. ಶಿವನಿಗೆ ನೀರು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರ ಪಠಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಮೀನರಾಶಿ. ಇಂದು ನೀವು ಸಕಾರಾತ್ಮಕ ಚಿಂತನೆಯೊಂದಿಗೆ ದಿನವನ್ನು ಮುನ್ನಡೆಸುವ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗುವ ದಿನವಾಗಿದೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುವ ಸೂಚನೆ ಇದೆ. ಉದ್ಯೋಗದಲ್ಲಿ ಅವಕಾಶ, ಹಣಕಾಸಿನಲ್ಲಿ ಸ್ಥಿರತೆ, ಪ್ರೀತಿಯಲ್ಲಿ ಸೌಹಾರ್ದತೆ ಮತ್ತು ಕುಟುಂಬದಲ್ಲಿ ಸಂತೋಷ ಕಂಡುಬರುವ ದಿನವಾಗಿದೆ. ಆರೋಗ್ಯದ ಕಡೆ ಗಮನ ನೀಡುವುದು ಈ ದಿನ ಅವಶ್ಯಕವಾಗಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ದೊರೆಯಬಹುದು. ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಮತ್ತು ಬೆಂಬಲ ಸಿಗಲಿದೆ. ನೀವು ಮಾಡುವ ಕೆಲಸದೊಂದಿಗೆ ಬದಲಾವಣೆ ಯೋಚನೆ ಇದ್ದರೆ ಇದು ಒಳ್ಳೆಯ ಪ್ರಸ್ತಾವನೆಯಾಗಬಹುದು. ವ್ಯಾಪಾರಸ್ಥರಿಗೆ ಲಾಭದ ವ್ಯವಹಾರ ನಡೆಯುವ ಸಾಧ್ಯತೆ ಇದೆ. ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಸಣ್ಣ ಮಟ್ಟಿನ ಹೂಡಿಕೆಗಳಿಂದ ಲಾಭ ಸಾಧ್ಯವಾಗಲಿದೆ. ಮನೆಯ ಅಗತ್ಯ ಖರ್ಚುಗಳು ಹೆಚ್ಚಾಗುವ ಸೂಚನೆ ಕಂಡುಬರುತ್ತದೆ. ಪ್ರೀತಿ ಮತ್ತು ದಾಂಪತ್ಯ. ಹಳೆಯ ಮನಸ್ತಾಪಗಳು ಈ ದಿನ ದೂರವಾಗುವ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಹೆಚ್ಚಾಗುತ್ತದೆ. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಮಾಧಾನಕರ ವಾತಾವರಣ ನಿರ್ಮಾಣವಾಗಲಿದೆ. ಪರಸ್ಪರ ಪ್ರೀತಿ, ಅನ್ಯೋನ್ಯತೆ ಇಬ್ಬರಲ್ಲೂ ಮೂಡಿಬರಲಿದೆ. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಿಬರಬಹುದು. ಸಹೋದರ ಸಹೋದರಿಯರಿಂದ ಸಹಕಾರ ಸಿಗುತ್ತದೆ. ಮನೆಯ ಸಂಬಂಧಿತ ನಿರ್ಧಾರಕ್ಕೆ ಇಂದು ಉತ್ತಮ ಸಮಯವಾಗಲಿದೆ.
ಆರೋಗ್ಯ. ಸಾಮಾನ್ಯವಾಗಿ ಆರೋಗ್ಯ ಸ್ಥಿತಿ ಉತ್ತಮವಾಗಿರಲಿದೆ, ಆದರೆ ತಲೆನೋವು, ಕಣ್ಣು ನೋವು ಅಥವಾ ನಿದ್ರಾ ಕಷ್ಟ ಸನ್ನಿವೇಶಗಳು ಈ ದಿನ ಕಾಣಿಸಿಕೊಳ್ಳಬಹುದು. ಹೆಚ್ಚು ಸಮಯ ಮೊಬೈಲ್ ನೋಡುವುದು, ಸ್ಕ್ರೀನ್ ಬಳಕೆ ತಪ್ಪಿಸುವುದು ಒಳಿತು. ಇಂದು ಯಾವುದೇ ಭಾವನಾತ್ಮಕ ತ್ವರಿತ ನಿರ್ಧಾರ ಕೈಗೊಳ್ಳಬೇಡಿ. ಯಾರ ಮಾತನ್ನೂ ಸುಲಭವಾಗಿ ನಂಬಬೇಡಿ. ಕೆಲವು ಬಾರಿ ಸಂಕಷ್ಟಕ್ಕೆ ದೂರುವ ಸಮಯ ಬರಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.